ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಕೇಳುವುದಕ್ಕಾಗಿ ಈ ರೀತಿಯಾಗಿ ಅನುದಿನದ ಧ್ಯಾನದ ಮೂಲಕ ನಿಮ್ಮೆಲ್ಲರಿಗೂ ಭೇಟಿಯಾಗಲು ದೇವರು ಕೊಟ್ಟ ಕೃಪೆಗಾಗಿ, ನೀವು ಪ್ರತಿದಿನವೂ ಶ್ರದ್ಧೆಯಿಂದ ಕೇಳುತ್ತಿರುವಂತಹ ವಿಧಾನಕ್ಕಾಗಿ ದೇವರಿಗೆ ಎಷ್ಟೋ ಸ್ತುತಿಸ್ತೇನೆ. ಬನ್ನಿರಿ, ಈ ದಿನ ಮತ್ತೊಂದು ಸಾರಿ ಅನುದಿನದ ಧ್ಯಾನದಲ್ಲಿ ದೇವರ ದಿವ್ಯವಾದ ವಾಕ್ಯಗಳನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಸಜೀವವಾಗಿ ನಮ್ಮನ್ನಿಟ್ಟಿದ್ದಕ್ಕಾಗಿ ನಿಮ್ಮನ್ನು ಸ್ತುತಿಸುವ ಭಾಗ್ಯ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ಸಜೀವವುಳ್ಳವರಾಗಿರುವುದರಿಂದಲೇ ದೇವರನ್ನು ಸ್ತುತಿಸುವವರಾಗಿದ್ದೇವೆ. ಜೀವವುಳ್ಳವರು ತಾನೇ ಜೀವಸ್ವರೂಪನಾದ ನಿನ್ನನ್ನು ಸ್ತುತಿಸೋದು, ಮೃತರಾದವರು ನಿನ್ನನ್ನು ಸ್ತುತಿಸಲು ಸಾಧ್ಯವೋ ಎಂದು ವಾಕ್ಯ ಹೇಳುತ್ತೇಲವೇ? ಸಜೀವವುಳ್ಳವರ ಲೋಕದಲ್ಲಿ ಇರಬೇಕೆಂಬ ಆಸೆ ನನಗಿದೆ ಎಂದು ದಾವೀದನು ಹೇಳ್ತಾನೆ. ಇದು ಮೃತರ ಲೋಕ, ಅಂದರೆ ಈ ಲೋಕದಲ್ಲಿರುವವರೆಲ್ಲರೂ ಒಂದಲ್ಲ ಒಂದು ದಿನ ಸಾಯುತ್ತಾರೆ. ನಮ್ಮ ಉಸಿರು ನಿಂತು ಹೋದಾಗ ನಮ್ಮ ಪ್ರಾಣ ಹೊರಟೋಯ್ತು ಎಂದು ಅರ್ಥವಲ್ಲವೋ? ಹಾಗಾದರೆ ಸಜೀವವುಳ್ಳವರ ಲೋಕ ಇದೆ, ಅದು ಪರಲೋಕವಾಗಿದೆ. ಅಲ್ಲಿ ಮರಣವಿಲ್ಲ, ಅಲ್ಲಿ ದುಃಖವಿಲ್ಲ, ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಯುಗ ಯುಗಗಳವರೆಗೂ ತಲತಲಾಂತರವರೆಗೂ ದೇವರೊಂದಿಗೆ ಜೀವಿಸುವಂತಹ ಭಾಗ್ಯ ನಮಗೆ ದೊರಕುತ್ತದೆ. ನಾವು ದೇವರನ್ನು ಸ್ತುತಿಸಬೇಕೆನ್ನುವುದಕ್ಕಾಗಿಯೇ ಮಣ್ಣಿನೊಳಗಿಂದ ತೆಗೆದು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದಾರೆ. ನಿಮಗೆ ಜ್ಞಾಪಕ ಇದೆಯಾ? ಆದಿಕಾಂಡದಲ್ಲಿ ದೇವರು ಆದಾಮನು ಎಂಬ ಮನುಷ್ಯನನ್ನು ಮಣ್ಣಿನಿಂದ ನರಮನುಷ್ಯನನ್ನಾಗಿ ಮಾಡಿ ರೂಪಿಸಿ ಚೆನ್ನಾಗಿ ರೂಪವನ್ನು ತಿದ್ದಿ ಅವನ ಮೂಗಿನ ರಂಧ್ರಗಳೊಳಗೆ ಉಸಿರೂದಿದಾಗ ಅವನು ಬದುಕುವ ಪ್ರಾಣಿಯಾದನು. ಒಮ್ಮೆ ಆಲೋಚಿಸಿರಿ, ಒಂದು ಗೊಂಬೆಯಂತೆ, ಮಣ್ಣಿನ ಗೊಂಬೆಯಂತೆ ಇರುವಂತಹ ಮನುಷ್ಯ ನಮ್ಮ ಮೂಗಿನ ರಂಧ್ರದೊಳಗೆ, ಅಂದರೆ ನಮ್ಮ ಮುಖದ ಮೇಲೆ ದೇವರು ತನ್ನ ಮುಖವನ್ನು ಇಟ್ಟು ಊದಿದಾಗ ನಮ್ಮೊಳಗೆ ಜೀವ ಬಂತು. ಈ ದಿನದವರೆಗೂ ಆ ಜೀವವು ಅದೇ ಉಸಿರಾಡುತ್ತಾ ಮನುಷ್ಯನು ಜೀವಿಸುತ್ತಾ ಇದ್ದಾನೆ. ಮನುಷ್ಯನು ಬದುಕಿದ್ದಾನೆ ಎನ್ನುವುದಕ್ಕಾಗಿ ಮುಖ್ಯವಾದ ಗುರುತೇ ಶ್ವಾಸವಾಡುತ್ತಾ ಉಸಿರಾಡುವಂಥದ್ದಾಗಿದೆ. ನಾವು ಉಸಿರಾಡುವವರೆಗೂ ಜೀವಂತವಾಗಿರ್ತೇವೆ. ಉಸಿರು ಹೋದ ಕೂಡಲೇ ಪ್ರಾಣ ಹೋಯ್ತು, ಸತ್ರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು ಜೀವಂತವಾಗಿರೋದ್ರಿಂದ ಜೀವಸ್ವರೂಪನಾದ ದೇವರನ್ನು ಸ್ತುತಿಸುವವರಾಗಿದ್ದೇವೆ. ಈ ಮಣ್ಣಿನ ಘಟಕದೊಳಗೆ ದೇವರು ತನ್ನ ಸರ್ವೈಶ್ವರ್ಯವನ್ನು ಇಟ್ಟಿದ್ದಾರೆ. ಈ ನಮ್ಮ ಶರೀರ ಮಣ್ಣಿನ ಘಟಕವಾಗಿದೆ. ಇಟ್ ಆಲ್ ಕೆಮಿಕಲ್ಸ್ ಬಹಳ ಅನಲೈಸ್ ಮಾಡ್ತಿದ್ದಾರೆ. ನಮ್ಮ ಶರೀರದಲ್ಲಿ ಎಷ್ಟೋ ಕೆಮಿಕಲ್ಸ್ಗಳಿವೆ ಅಲ್ಲವೇ? ಅದರಲ್ಲಿ ವಾಟರ್ ಕಂಟೆಂಟ್ ಇದೆ, ಪೊಟ್ಯಾಷಿಯಂ ಇದೆ, ಐರನ್ ಇದೆ, ಹಾಗೂ ಸಲ್ಫೈಟ್ ಇದೆ. ಈ ರೀತಿಯಾಗಿ ಒಂದೊಂದು ರೀತಿಯಾಗಿ ನೋಡ್ತಾ ಹೋದರೆ ಡಿಟೇಲ್ಡ್ ಆಗಿ ಅಷ್ಟೊಂದು ಖನಿಜಗಳಿಂದ ಕೂಡಿರುವ ಈ ಒಂದು ಶರೀರವು ಮಣ್ಣಲ್ಲಿರುವ ಶರೀರವೇ ಆಗಿದೆ. ಹಾಗಾದರೆ ದೇವರ ಉಸಿರು ನಮ್ಮೊಳಗೆ ಬಂದಾಗ ಈ ಮಣ್ಣಿನ ಘಟಕಕ್ಕೆ ಎಷ್ಟು ಬೆಲೆ ಬಂದಿತು ಗೊತ್ತಾ? ಪ್ರಾಣ ಹೊರಟೋದಾಗ ಒಂದು ಮೃತದೇಹವನ್ನು ನೋಡಿರಿ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು, ಎಷ್ಟೇ ಎಜುಕೇಟೆಡ್ ಆಗಿದ್ರು, ಎಷ್ಟೇ ರಿಚ್ ವ್ಯಕ್ತಿಯಾಗಿದ್ರು, ಎಷ್ಟೇ ಸೆಲೆಬ್ರಿಟಿ ಆಗಿದ್ರು, ಕೊನೆಗೆ ಮರಣ ಹೊಂದಿದ ನಂತರ ಯಾರೂ ಇಟ್ಕೊಳ್ಳೋದಿಲ್ಲ. ಯಾವ ಪ್ರಯೋಜನಕ್ಕೆ ಬರಲ್ಲ. ಆ ಶರೀರ ಯಾವ ಪ್ರಯೋಜನಕ್ಕೆ ಬರಲ್ಲ. ಅದು ಕೊಳೆತು ಹೋಗ್ತದೆ, ಅದು ನಶಿಸಿ ಹೋಗುತ್ತೆ. ನಾವು ಉಸಿರಾಡುತ್ತಿರುವವರೆಗೂ ದೇವರು ನಮಗೆ ತಿಳುವಳಿಕೆ, ವಿವೇಕ, ಜ್ಞಾನ, ಬುದ್ಧಿ ಮಾತ್ರವಲ್ಲ ಪ್ರಿಯರೇ, ನಾವು ನೈಪುಣ್ಯತೆಯಿಂದ ಮಾಡುವಂತಹ ಕೆಲಸಗಳು ಹಾಗೂ ಕಾರ್ಯಗಳನ್ನು ನೋಡುವಾಗ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ದೇವರ ಕೈಯಿಂದ ಉಪಯೋಗವಾಗ್ತಾನೆಂದು ಗೊತ್ತಾಗುತ್ತೆ. ದೇವರು ನಮಗೆ ಕೊಟ್ಟ ಜೀವಿತ ಬೆಲೆಯುಳ್ಳದೆಂದು ಪರಿಗಣಿಸುವಂಥದ್ದು. ನಮಗಿರುವ ಪ್ರಾಣಕ್ಕಾಗಿ ದೇವರನ್ನು ಸ್ತುತಿಸುವುದನ್ನು ಕಲಿಯಬೇಕು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯದಿರು ಎಂಬುದಾಗಿ ದಾವೀದನು ಹೇಳಿರುವ ಮಾತನ್ನು ಗಿಳಿಮಾತಿನಂತೆ ಪ್ರತಿದಿನ ಹೇಳುತ್ತಲೇ ಇರ್ತೇವೆ, ಇಲ್ಲವಾದರೆ ಬಾಯಿಂದ ಉಚ್ಚರಿಸುತ್ತಲೇ ಇರುತ್ತೇವೇನೋ. ಆದರೆ ನಿಜವಾಗಲೂ ಆತನು ಮಾಡಿದ ಉಪಕಾರಗಳನ್ನೆಲ್ಲ ನೀವು ಜ್ಞಾಪಕದಲ್ಲಿಟ್ಕೊಳ್ತಾ ಇದ್ದೀರಾ? ಕರ್ತನನ್ನು ಸ್ತುತಿಸುತ್ತಾ ಇದ್ದೀರಾ? ಬೆಳಗಾದ ಕೂಡಲೇ ದೇವರೇ ಮತ್ತೊಂದು ದಿನವನ್ನು ಕೊಟ್ಟಿದ್ದೀರಿ, ನಿಮಗೆ ವಂದನೆಗಳು ದೇವರೇ ಎಂಬುದಾಗಿ ಹೇಳಿ ದೇವರನ್ನು ಸ್ತುತಿಸುವವರಾಗಿದ್ದೇವೋ? ದೇವರನ್ನು ಸ್ತುತಿಸುವುದು ಒಳ್ಳೆಯದಾಗಿದೆ ಪ್ರಿಯರೇ. ದೇವರನ್ನು ಸ್ತುತಿಸುವುದು ಸಮಂಜಸವಾಗಿದೆ ಎಂಬುದಾಗಿ ದೇವರ ವಾಕ್ಯವೇ ಹೇಳುತ್ತೆ. ದೇವರು ನಮ್ಮನ್ನು ಸೃಷ್ಟಿಸಿರೋದೇ ಆತನೊಂದಿಗೆ ಸಹವಾಸ ಮಾಡುತ್ತಾ, ಆತನನ್ನು ಸ್ತುತಿಸುತ್ತಾ, ಆತನನ್ನು ಆರಾಧಿಸುವುದಕ್ಕಾಗಿಯೇ. ಆ ದಿನ ದೇವರು ಪರಲೋಕದಲ್ಲಿ ಈ ಲೂಸಿಫರ್
ಎಂಬ ಒಬ್ಬ ದೂತನು ಆರಾಧಿಕನಾಗಿ ಆರಾಧನೆ ಮಾಡುವವನಾಗಿ ದೇವರು ಸೃಷ್ಟಿಸಿದಾಗ ಇತ್ತೀಚೆಗೆ ಯಾರೋ ಕೇಳಿದ್ರು, ಯಾಕೆ ಲೂಸಿಫರನು ಪರಲೋಕದಿಂದ ತಳ್ಳಲ್ಪಟ್ಟನು ಎಂಬುದಾಗಿ ಕೇಳಿದ್ರು. ನೀವು ಯಾವತ್ತೂ ಓದಲಿಲ್ಲವೋ? ಯೆಶಾಯನ ಪುಸ್ತಕ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ, ನಾನು ದೇವರೊಂದಿಗೆ ಸಮಾನವಾಗಿರಬೇಕಂದುಕೊಳ್ತಾ ಇದ್ದಿ, ನಿನ್ನ ಸಿಂಹಾಸನ ದೇವರಿಗಿಂತಲೂ ಹೆಚ್ಚಿಸಿಕೊಳ್ಳಬೇಕೆಂದು ಯೋಚಿಸಿದ್ದರಿಂದ ತಳ್ಳಲ್ಪಟ್ಟನು. ಅದೇ ರೀತಿ ನೀವು ದೇವರನ್ನು ಘನಪಡಿಸುವುದನ್ನು ಬಿಟ್ಟು, ದೇವರನ್ನು ಸ್ತುತಿಸುವುದನ್ನು ಬಿಟ್ಟು, ನಮ್ಮನ್ನು ನಾವು ಸ್ತುತಿಸಿಕೊಳ್ಳೋದು, ನಮ್ಮನ್ನು ನಾವು ಘನಪಡಿಸುವುದು, ಇಲ್ಲವೇ ಒಬ್ಬರನ್ನೊಬ್ಬರು ಘನಪಡಿಸುವಂಥದ್ದು ಈ ಭೂಲೋಕದಲ್ಲಿ ಹೆಚ್ಚಾಗ್ತಿದೆ. ಕಾರಣ ಆ ಸೈತಾನನು ಅದು ಅವನಿಗೆ ದೊರಕಲಿಲ್ಲ. ಆ ಒಂದು ಪರಲೋಕದಲ್ಲಿ ದೇವರಿಗಿಂತಲೂ ಹೆಚ್ಚಾಗಿ ಹೆಚ್ಚಿಸಿಕೊಳ್ತಾನೆ, ಗರ್ವಕ್ಕೆ ಅವಕಾಶ ಕೊಡ್ತಾನೆ, ಅಹಂಕಾರಕ್ಕೆ ಅವಕಾಶ ಕೊಡ್ತಾನೆ. ಅದಕ್ಕಾಗಿಯೇ ಅವನು ಪವಿತ್ರವಾದ ಆ ಪರಲೋಕ ರಾಜ್ಯದೊಳಗಿಂದ ಅಂತಹ ಅಪವಿತ್ರವಾದ ಇಲ್ಲವೇ ಅಹಂಕಾರವುಳ್ಳ ಆ ಒಂದು ಅಪವಾದಿಗೆ ಅವನಿಗಿರುವ ಅಹಂಭಾವಕ್ಕಾಗಿ ಅವನನ್ನು ಅಲ್ಲಿಂದ ಕೊನೆಗೆ ತಳ್ಳಿ ಹಾಕಲಾಯಿತು. ಈ ದಿನ ಆ ಒಂದು ಸೈತಾನನು ಅವನೊಂದಿಗೆ ದೊಬ್ಬಲ್ಪಟ್ಟಿರುವ ಆ ಏಂಜಲ್ಸ್ ದುರಾತ್ಮಗಳಾಗಿ ಮಾರ್ಪಟ್ಟು ಮಾನವ ಜಾತಿಯನ್ನು ಕಾಡಿಸುತ್ತಾ ಇವೆ, ಪೀಡಿಸುತ್ತಾ ಇವೆ. ದೇವರ ತಂಟೆಗೆ ಹೋಗ್ಲಿಕ್ಕಾಗದೆ, ದೇವರಿಗೆ ಏನು ಮಾಡ್ಲಿಕ್ಕಾಗದೆ, ದೇವರು ಪ್ರೀತಿ ಮಾಡಿರುವ ಮಾನವರನ್ನು ಬಾಧೆಪಡಿಸುತ್ತಾ, ಮಾನವರನ್ನು ತನ್ನ ವಶ ಮಾಡಿಕೊಂಡು ದೇವರನ್ನು ಶಪಿಸುವುದಕ್ಕಾಗಿ, ದೇವರನ್ನು ದೂಷಿಸುವುದಕ್ಕಾಗಿ ಮನುಷ್ಯರನ್ನು ಉಪಯೋಗಿಸಿಕೊಳ್ತಿದ್ದಾನೆ. ಹೌದು ಪ್ರಿಯರೇ, ದೇವರನ್ನು ದೂಷಿಸುವವರೆಲ್ಲರೂ ಸೈತಾನನ ಸಂಬಂಧಿಕರು. ಕರ್ತನನ್ನು ಸ್ತುತಿಸುವವನು ದೇವರನ್ನು ಘನಪಡಿಸುವವನಾಗಿದ್ದಾನೆ. ನೀವು ದೇವರನ್ನು ಸ್ತುತಿಸ್ತಾ ಇದ್ದೀರಾ? ದೇವರನ್ನು ಘನಪಡಿಸ್ತಾ ಇದ್ದೀರಾ? ದೇವರ ನಾಮವನ್ನು ನೀವು ಉದಯದಲ್ಲಿ ಎದ್ದ ತಕ್ಷಣವೇ ದೇವರ ನಾಮವನ್ನು ಸ್ಮರಿಸಿ, ಆತನು ಕೊಟ್ಟ ಕೃಪೆಗಾಗಿ, ಆಯುಷ್ಯಗಾಗಿ, ಆರೋಗ್ಯಕ್ಕಾಗಿ, ಹೀಗೆ ಒಂದೋ ಎರಡೋ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾರೆ ಎಂಬುದಾಗಿ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಾ ಹೋದ್ರೆ, ಭೂಮಿಗೂ ಆಕಾಶಕ್ಕೂ ಎಷ್ಟು ಉನ್ನತವಾಗಿದೆಯೋ ಅಷ್ಟೇ ಉನ್ನತವಾದ ಆಲೋಚನೆ ನಮಗಾಗಿ ಆತನು ಹಾಕಿಕೊಂಡಿದ್ದಾನೆ. ದೇವರೇ, ನಿನ್ನ ಆಲೋಚನೆಗಳನ್ನು ಲೆಕ್ಕಿಸುವುದಾದರೆ ಅದು ಸಮುದ್ರದ ಮರಳಿಗಿಂತಲೂ ಹೆಚ್ಚಾಗಿವೆ. ಒಂದು ಮರಳನ್ನು ಹಿಡಿಯಾಗಿ ಹಿಡ್ಕೊಂಡು ಎಣಿಸ್ಲಿಕ್ಕಾಗುತ್ತಾ? ಅಷ್ಟೊಂದು ಆಲೋಚನೆಗಳನ್ನು, ಅಷ್ಟೊಂದು ಯೋಚನೆಗಳನ್ನು ದೇವರು ನಮ್ಮ ವಿಷಯದಲ್ಲಿ ಹಾಕಿಕೊಂಡಿದ್ದಾರೆ. ಅವುಗಳನ್ನು ಗ್ರಹಿಸಿಕೊಳ್ಳುವುದಾದರೆ ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡುವಾತನಾಗಿದ್ದು, ನಮ್ಮನ್ನು ಆಧರಿಸುವಾತನಾಗಿದ್ದು, ನಮಗೆ ಗೊತ್ತಾಗದಂತೆ ಎಷ್ಟೋ ಮರಣಾಪಾಯಗಳಿಂದ ನಮ್ಮನ್ನು ತಪ್ಪಿಸುವಾತನಾಗಿರುತ್ತಾರೆ. ನಾವು ಗುರುತಿಸದೇ ಇದ್ದರೂ ಸಹ ಈ ದಿನ ನಾವು ಆರೋಗ್ಯವಾಗಿರೋದಾದರೆ ಆತನ ಸ್ವಸ್ಥತೆಯ ಕಾರ್ಯ ನಮ್ಮಲ್ಲಿ ಜರುಗುತ್ತಾ ಇದೆ ಎಂದರ್ಥ. ನಮ್ಮೊಳಗೆ ಒಂದು ರೋಗ ಹೇಗೆ ಬಂದಿದೆ ಎಂದು ನಾವು ಹೇಳಲಿಕ್ಕಾಗದೇ ಇರಬಹುದೇನೋ, ಆದರೆ ಆ ರೋಗ ಹೊರಟು ಹೋಗುವುದಕ್ಕಾಗಿ ಜನರು ಎಷ್ಟೋ ತೊಂದರೆ ಎದುರಿಸ್ತಿದ್ದಾರೆ. ಆದರೆ ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಇದೆ ಎಂಬುದಾಗಿ ನಂಬಿದಂಥವರು ರೋಗ ನಿರೋಧಕ ಶಕ್ತಿಯುಳ್ಳವರಾಗಿದ್ದಾರೆ ಎನ್ನುವಂಥದ್ದು ಗ್ರಹಿಸಿ ಅವರು ಆರೋಗ್ಯವಾಗಿರ್ತಾರೆ, ಆನಂದಕರವಾಗಿರುತ್ತಾರೆ. ಸ್ತುತಿಸುತ್ತಾ ಇರಿ ಪ್ರಿಯರೇ, ನಿಮಗೆ ಎಷ್ಟೋ ಆನಂದ. ಸಂತೋಷವೇ ಸಮಸ್ತ ಬಲ ಎಂದು ಯಾರೋ ಒಬ್ರು ಹೇಳಿದ್ದಾರೆ. ಸಂತೋಷವಾಗಿರುವವನಿಗೆ ಕಡಿಮೆ ರೋಗ ಬರುತ್ತವಂತೆ. ಅದಕ್ಕೆ ಬೈಬಲ್ ಹೇಳ್ತದೆ, ಯಾವಾಗಲೂ ಸಂತೋಷ ಪಡೆಯಿರಿ. ಆಮೇಲೆ ತಿರುಗಿ ಹೇಳುತ್ತಿದ್ದೇನೆ, ಕರ್ತನಲ್ಲಿ ಸಂತೋಷ ಪಡೆಯಿರಿ ಎಂದು ಪೌಲನು ಹೇಳುತ್ತಾನೆ. ನಾವು ದೇವರನ್ನು ಸ್ತುತಿಸುವಂಥದ್ದು ಒಳ್ಳೆಯದು. ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಎಷ್ಟೋ ಒಳ್ಳೆಯದು. ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿರಿ. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಗೋಳಾಡಬಾರದು, ಗುಣಗುಟ್ಟಬಾರದು. ಇಲ್ಲದವುಗಳಿಗೋಸ್ಕರ ಗುಣಗುಟ್ಟುತ್ತಾ ಕೂತುಕೊಳ್ಳದೆ ಇರುವವುಗಳಿಗಾಗಿ ಕರ್ತನನ್ನು ಸ್ತುತಿಸುವಾಗ ಇಲ್ಲದವುಗಳು ಕೂಡ, ಬೇಕಾದವುಗಳನ್ನು ಕೂಡ ದೇವರು ಅನುಗ್ರಹಿಸುವುದಕ್ಕಾಗಿ ಶಕ್ತನಾದಂತಹ ದೇವರಾಗಿದ್ದಾರೆ. ಸಕಲ ಜನಾಂಗದವರು ಯೆಹೋವನನ್ನು ಸ್ತುತಿಸಬೇಕು. ಕೀರ್ತನೆ 150ನೇ ಅಧ್ಯಾಯ ಎಂದಾದರೂ ಓದಿದ್ದೀರಾ? ಕೀರ್ತನೆ 150ನೇ ಅಧ್ಯಾಯದಲ್ಲಿ ದೇವರನ್ನು ಯಾವ ರೀತಿ ಸ್ತುತಿಸಿ ಕೊಂಡಾಡಬೇಕು ಎಂಬುದಾಗಿ ನೋಡ್ತೇವೆ. ಎಷ್ಟೋ ಚೆನ್ನಾಗಿ ಬರೆಯಲ್ಪಟ್ಟಿದ್ದನ್ನು ನೋಡ್ತೇವೆ. ಕೀರ್ತನೆ 150ನೇ ಕೀರ್ತನೆ ವಚನ 1ರಿಂದ, ಯಾಹುವಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ, ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಏನಂತೆ? ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೊಂಬೂದುತ್ತಾ ಆತನನ್ನು ಸ್ತುತಿಸಿರಿ. ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ದಮ್ಮಡಿ ಬಾರಿಸುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನು ಸ್ತುತಿಸಿರಿ. ಜಲ್ಲರಿಯಿಂದಲೂ ಆತನನ್ನು ಸ್ತುತಿಸಿರಿ ಎಂದು ಹೇಳುತ್ತಾ
ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಅಂದರೆ ಶ್ವಾಸವಿರುವುದೆಲ್ಲವೂ ಅಂದರೆ ಪ್ರಾಣವಿರುವವರೆಲ್ಲರೂ ದೇವರನ್ನು ಸ್ತುತಿಸುವಂಥವರು ಆಗಿರಲಿ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ನಮಗಾಗಿ ಅರ್ಪಿಸಿಕೊಟ್ಟಿದ್ದಾರೆ. ಏದೇನು ತೋಟದಲ್ಲಿ ಆದಾಮ ಹವ್ವ ಅವರು ಬೇಡವೆಂದ ಹಣ್ಣನ್ನು ತಿಂದಾಗ ಅವರು ಆಧ್ಯಾತ್ಮಿಕವಾಗಿ ಮರಣ ಹೊಂದಿದ್ರು. ಅದಕ್ಕಾಗಿಯೇ ಅವರ ಬಾಯಿಯಲ್ಲಿ ಇನ್ನು ಸ್ತುತಿಯೇ ಇರಲಿಲ್ಲ. ಅವರು ಅಂದಿನಿಂದ ದೇವರನ್ನು ಸ್ತುತಿಸುವುದನ್ನು ಮರೆತು ಹೋದರು. ಆಯಾ ಸಮಯಗಳಲ್ಲಿ ದೇವರು ನಮಗೆ ಅವಕಾಶ ಕೊಟ್ಟರೂ ಕೂಡ ಆ ಸ್ತುತಿ ಆ ಆಪತ್ತಿನ ಸಮಯದಲ್ಲಿ ಉಂಟಾದ ಮೇಲುಗಳಿಂದಲೂ ಆ ಚಿಕ್ಕ ಸಂದರ್ಭಕ್ಕಾಗಿಯೋ ಇರುವಂಥದ್ದೇ ಆಗಿರುತ್ತೆ ಹೊರತು ಎಡಬಿಡದೆ ಜೀವಿತ ಕಾಲವೆಲ್ಲ ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ಸ್ತುತಿಸಬಲ್ಲಂತಹ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ 146ರಲ್ಲಿ, ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ನಾನು ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನದಲ್ಲೆಲ್ಲ ನನ್ನ ದೇವರನ್ನು ಏನಂತೆ ನನ್ನ ದೇವರನ್ನು ಕೊಂಡಾಡುವೆನು. ಒಂದು ದಿನ ಅಲ್ಲ ಪ್ರಿಯರೇ ಸ್ತುತಿಸುವುದು, ಅಥವಾ ಒಂದೇ ಒಂದು ಸಂದರ್ಭದಲ್ಲಿ ಎಲ್ಲ ಸ್ತುತಿಸುವಂಥದ್ದು. ಏನೋ ಒಳ್ಳೆಯದಾದಾಗ ಮಾತ್ರ ಸ್ತೋತ್ರ ದೇವರೇ ಎಂದು ಹೇಳುವಂಥದ್ದಲ್ಲ. ಜೀವಮಾನದಲ್ಲೆಲ್ಲ ನಾನು ಯೆಹೋವನನ್ನು ಸ್ತುತಿಸುತ್ತೇನೆ ಅನ್ನುತ್ತಾನೆ. ನಾನು ಬದುಕಿರುವವರೆಗೂ ನನ್ನ ದೇವರನ್ನು ಕೊಂಡಾಡುವೆನು ಅನ್ನುತ್ತಾನೆ. ಅಂದರೆ ನಾನು ಬದುಕಿರುವ ಕಾಲವೆಲ್ಲ ನನ್ನ ದೇವರನ್ನು ನಾನು ಕೀರ್ತಿಸುತ್ತೇನೆ, ಕರ್ತನನ್ನು ಕೊಂಡಾಡುತ್ತೇನೆ. ನಾನು ಸೂರ್ಯೋದಯದಿಂದ ಸೂರ್ಯಾಸ್ತಮನವರೆಗೂ ಸ್ತುತಿಗೆ ಪಾತ್ರನಾದ ದೇವರನ್ನು ಸ್ತುತಿಸುತ್ತೇನೆ ಅನ್ನುತ್ತಾನೆ. ಎಷ್ಟು ಜನ ಈ ದಿನ ಗುಣಗುಟ್ಟಿದವರಾಗಿ ಸೈತಾನನ ಸಂಬಂಧಿಕರಾಗಿ ಮಾರ್ಪಡ್ತಾ ಇದ್ದೀರಿ? ಗುಣಗುಟ್ಟುವುದರಿಂದ ನಮ್ಮ ಆರೋಗ್ಯ ಕೆಡುತ್ತದೆ ಪ್ರಿಯರೇ. ಮಾನಸಿಕವಾದಂತಹ ರೋಗಕ್ಕೆ ನಾವು ಅವಕಾಶ ಕೊಟ್ಟವರಾಗಿರ್ತೇವೆ. ಒಂದು ವಿಧವಾದ ಡಿಪ್ರೆಷನ್ಗೆ ಒಳಗಾಗ್ತೇವೆ, ಒಂದು ವಿಧವಾದ ಸ್ಟ್ರೆಸ್ಗೆ ಒಳಗಾಗ್ತೇವೆ. ಅದರ ನಿಮಿತ್ತ ಅನೇಕ ವಿಧವಾದ ಅನಾರೋಗ್ಯಗಳು ಉಂಟಾಗ್ತಿವೆ ಎಂದು ಈ ದಿನ ಅನೇಕರು ಅನಲೈಸ್ ಮಾಡ್ತಿದ್ದಾರೆ. ಸಂತೋಷವಾಗಿದ್ದವನಿಗೆ ಸಮಸ್ತ ರೋಗಗಳು ಬಿಟ್ಟುಹೋಗ್ತವಂತೆ. ಸಮಸ್ತ ರೋಗಗಳು ಬಿಟ್ಟುಹೋಗ್ತವೆ. ಒಂದು ವೇಳೆ ಬಂದರೂ ಕೂಡ ಅವುಗಳಿಂದ ಬಿಡುಗಡೆ ದೊರಕುತ್ತದೆ. ದೇವರಲ್ಲಿ ಸಂತೋಷ ಪಡೆಯಿರಿ. ಅದೇನೋ ಮತ್ತು ಪದಾರ್ಥಗಳಲ್ಲಾಗಲಿ ಇಲ್ಲವೇ ಪಾಪದಲ್ಲಿ ಸಂತೋಷಿಸಬೇಕೆಂದಿರುವವನಿಗೆ ಮತ್ತಷ್ಟು ಇಕ್ಕಟ್ಟುಗಳು ತಪ್ಪುವುದಿಲ್ಲ ಪ್ರಿಯರೇ. ಕರ್ತನನ್ನು ಸ್ತುತಿಸಬೇಕು, ದಿನಾಲು ಸ್ತುತಿಸಬೇಕು. ದಿನವೂ ದೇವರನ್ನು ಸ್ತುತಿಸಬೇಕು. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆ ಸ್ತುತಿ ಸಲ್ಲಿಸಬೇಕು. ಅಷ್ಟಕ್ಕೂ ನಾವು ಸಜೀವವುಳ್ಳವರಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸಬೇಕು. ಕುಟುಂಬವಾಗಿ ಕರ್ತನನ್ನು ಸ್ತುತಿಸುವುದು ಎಷ್ಟೋ ಅವಶ್ಯಕವಾಗಿದೆ. ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ದಯಮಾಡಿ 7 ಗಂಟೆಗೆಲ್ಲ ಕುಟುಂಬದವರನ್ನೆಲ್ಲ ಕರೆದು ಒಂದು 10-15 ನಿಮಿಷ ಎಲ್ಲರೂ ಕೂತ್ಕೊಂಡು ಪ್ರಾರ್ಥಿಸಿರಿ. ಇಲ್ಲವೇ ನೀವು ನಿಮಗೆ ಅನುಕೂಲವಾದ ಸಮಯದಲ್ಲಿ ಮನೆಯಲ್ಲಿರುವ ಹೆಂಡತಿ ಮಕ್ಕಳೆಲ್ಲ ಒಂದಾಗಿ ಕೂಡಿ ಬಂದು ದೇವರನ್ನು ಸ್ತುತಿಸಿರಿ. ಒಂದು ಸಣ್ಣ ಕೃತಜ್ಞತೆಯ ಪ್ರಾರ್ಥನೆ ಮಾಡಿರಿ. ಎಷ್ಟೋ ದೊಡ್ಡ ಆಶೀರ್ವಾದ, ಎಷ್ಟೋ ದೊಡ್ಡ ದಿವ್ಯದಾನಗಳು, ಎಷ್ಟೋ ದೊಡ್ಡ ಬಲ ಸಿಗುತ್ತೆ ಎಂದು ನಿಮ್ಗೆ ಅರ್ಥವಾಗುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಪ್ರೇರೆ, ಕರ್ತನನ್ನು ಸ್ತುತಿಸುತ್ತಾ ಇರುವಾಗ ಸೈತಾನನಿಗೆ ಬಹಳ ಇರಿಟೇಷನ್ ಆಗಿರ್ತದಂತೆ. ಅಂದರೆ ಅವನಿಗೆ ತೊಂದರೆ ಆಗಿರ್ತದಂತೆ. ಕರ್ತನನ್ನು ಸ್ತುತಿಸುವಂತಹ ಸ್ಥಳಕ್ಕೆ ಸೈತಾನನು ಬರುವುದಿಲ್ಲ. ಕರ್ತನನ್ನು ಸ್ತುತಿಸುವಂತಹ ಸ್ಥಳದಿಂದ ಸೈತಾನನು ತಕ್ಷಣ ಓಡಿ ಹೋಗ್ತಾನೆ. ಆ ಕಾಲದಲ್ಲಿ ಸೌಲನಿಗೆ ದುರಾತ್ಮ ಹಿಡಿದಾಗ ದಾವೀದನು ಹೋಗಿ ಆ ಒಂದು ಕಿನ್ನರಿಯನ್ನು ತೆಗೆದುಕೊಂಡು ಅವನು ದೇವರನ್ನು ಸ್ತುತಿಸುತ್ತಾ ಹಾಡನ್ನು ಹಾಡುತ್ತಿರುವಾಗ ಆ ದುರಾತ್ಮ ಬಿಟ್ಟು ಓಡಿ ಹೋಗ್ತಿತ್ತು. ಕರ್ತನ ಶ್ರೇಷ್ಠತೆಯನ್ನು, ಕರ್ತನು ಮಾಡಿದ ಉಪಕಾರಗಳನ್ನು, ಕರ್ತನ ಕೃಪೆಯನ್ನು, ಕರ್ತನ ಅನುರಾಗವನ್ನು, ಆತನ ಶಕ್ತಿಯನ್ನು, ಆತನ ನಾಮವನ್ನು ನಾವು ಸ್ಮರಿಸುತ್ತಾ ಸ್ತುತಿಸುತ್ತಾ ಇರುವಾಗ ಸೈತಾನನಿಗೆ ನಮ್ಮ ಮಧ್ಯದಲ್ಲಿ ಸ್ಥಳವಿರಲ್ಲ. ಅದಕ್ಕೆ ದೇವರನ್ನು ಸ್ತುತಿಸುವುದು ಬಹಳ ದೊಡ್ಡ ಭಾಗ್ಯ. ಆದಿಯಿಂದಲೂ ನಾವು ದೇವರನ್ನು ಸ್ತುತಿಸಬೇಕೆನ್ನುವುದಕ್ಕಾಗಿಯೇ ನಮ್ಮ ಮೂಗಿನ ರಂಧ್ರಗಳಲ್ಲಿ ಆತನು ಉಸಿರುವುದಿದ್ದಾನೆ. ನರಮನುಷ್ಯನು ದೋಷಿಯಾಗಿ ಪಾಪಿಯಾಗಿ ಅನೇಕ ಕಷ್ಟಗಳಲ್ಲಿ ಒದ್ದಾಡುತ್ತಾ ಇರುವಾಗ ಕರ್ತನು ತಾನೇ ಬಂದು ನಮಗೋಸ್ಕರ ಹಾಗೂ ನಮ್ಮ ದೋಷಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ಮರಣ ಹೊಂದಿ ಶಿಲುಬೆಯಲ್ಲಿ ಸುರಿಸಿರುವ ರಕ್ತದ ಮೂಲಕ ನಮಗೆ ಬಿಡುಗಡೆಯನ್ನುಂಟು ಮಾಡಿ ಸತ್ತವರಾಗಿರುವ ನಮ್ಮನ್ನು ತಿರುಗಿ ಎಬ್ಬಿಸಿದ್ದಾರೆ. ಕರ್ತನು ಪುನರುತ್ಥಾನದ ದಿನದಲ್ಲಿ ಶಿಷ್ಯರು ತಮ್ಮ ಕೋಣೆಯಲ್ಲಿ ಕೂತಿರುವಾಗ ಅವರ ಮಧ್ಯದೊಳಗೆ ಆತನು ಹೋಗಿ ಅವರ ಮೇಲೆ ಊದಿ ಪವಿತ್ರಾತ್ಮನನ್ನು ಪಡೆದುಕೊಳ್ಳಿರಿ ಎಂದು ಹೇಳುತ್ತಾರೆ. ಅವರ ಮೇಲೆ ಊದುತ್ತಾರೆ. ಅದೇ ರೀತಿ ಈ ದಿನದಲ್ಲಿಯೂ ಕೂಡ ಪವಿತ್ರಾತ್ಮ ದೇವರು
ನಮ್ಮನ್ನು ಎಂಪವರ್ ಮಾಡಬೇಕೆಂದು, ಪರಿಪೂರ್ಣರನ್ನಾಗಿ ಮಾಡಬೇಕೆಂದು, ಶಕ್ತಿವಂತರನ್ನಾಗಿ ಮಾಡಬೇಕೆಂದು ಬಯಸುತ್ತಾರೆ. ದೇವರ ಆತ್ಮವುಳ್ಳ ವ್ಯಕ್ತಿ ಕರ್ತನಿಗೆ ಸ್ತುತಿ ಕೃತಜ್ಞತೆ ಸಲ್ಲಿಸುವವನಾಗಿರುತ್ತಾನೆ. ಸೈತಾನನು ಎಲ್ಲಾ ವೇಳೆಯಲ್ಲಿ ಅತ್ಯಂತ ಸುಲಭವಾಗಿ ಎದುರಿಸುವವನಾಗಿರುತ್ತಾನೆ, ಕರ್ತನಲ್ಲಿ ಆನಂದಿಸುವವನಾಗಿರುತ್ತಾನೆ. ಅದಕ್ಕೆ ದಯವಿಟ್ಟು ಯಾವುದೇ ಪರಿಸ್ಥಿತಿಯಲ್ಲಾಗಲಿ ನಿಮ್ಮ ಮನೆಯಲ್ಲಿ ಗುಣಗುಟ್ಟುವುದಕ್ಕೆ ಅವಕಾಶ ಕೊಡದೆ ಸ್ತುತಿ ಕೃತಜ್ಞತೆಗಳೊಂದಿಗೆ ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ಗಳಿಗೆಯಲ್ಲಿ ಕರ್ತನನ್ನು ಸ್ತುತಿಸಿರಿ, ದೇವರ ಸನ್ನಿಧಿಯನ್ನು ಅನುಭವಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ಎಷ್ಟೋ ಸಾರಿ ನಮ್ಮ ಕೊರತೆಗಳ ವಿಷಯದಲ್ಲಿ ಯೋಚಿಸಿ ಗುಣಗುಟ್ಟುತ್ತಾ ಗೋಳಾಡುತ್ತಾ ಎಷ್ಟೋ ಸಾರಿ ಬೇಸತ್ತು ಹೋಗಿದೆವು. ನಿಮ್ಮ ಆತ್ಮವನ್ನು ದುಃಖಪಡಿಸುತ್ತಿದ್ದೇವೆ ಎಂದು ಅರಿಯದೆ, ದುರಾತ್ಮನನ್ನು ಆಹ್ವಾನಿಸಿಕೊಳ್ಳುತ್ತಿದ್ದೇವೆ ಎಂಬುದಾಗಿ ಅರಿಯದೆ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ವಿಫಲರಾಗಿ ಸೈತಾನನಿಂದ ವಂಚನೆಗೊಳಗಾಗುತ್ತಿದ್ದೆವು. ನಮ್ಮನ್ನು ಬದುಕಿಸಿರುವ ದೇವರು ನೀವು, ನಮಗಾಗಿ ಪ್ರಾಣ ಕೊಟ್ಟಂತಹ ದೇವರು ನೀವು. ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಷ್ಕಾರ ನಿಮ್ಮ ಬಳಿಯಲ್ಲಿಯೇ ಇದೆ ಎಂದು ನಾವು ಗುರುತಿಸಿ, ನಾವೇನಾಗಿದ್ದೇವೋ ನಿಮ್ಮ ಕೃಪೆಯಿಂದಲೇ ಎಂದು ಗ್ರಹಿಸಿ, ನೀವು ಕೊಟ್ಟ ಉಸಿರು ನಮ್ಮಲ್ಲಿರುವುದರಿಂದ ನಮಗೆ ಈ ಬೆಲೆ ಇದೆ ಎಂದು ನಂಬುತ್ತಾ ದೇವರೇ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ಜೀವಿತ ಕಾಲವೆಲ್ಲ ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿರಿ. ನಾವು ಬದುಕಿರುವ ಕಾಲವೆಲ್ಲ ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದಕ್ಕಾಗಿ ನಮಗೆ ಕಲಿಸಿಕೊಡಿರಿ. ನಮಗೆ ಪ್ರಾಣ ಇರುವವರೆಗೂ ನಿಮ್ಮಲ್ಲಿಯೇ ನಂಬಿಕೆ ಇಟ್ಟು ನಿಮ್ಮ ಕಡೆಗೆ ದೃಷ್ಟಿಸುತ್ತಾ ಸಜೀವ ಲೋಕವಾಗಿರುವ ಆ ಪರಲೋಕ ರಾಜ್ಯದ ವಾರಸುದಾರರಾಗಲು ಸಹಾಯ ಮಾಡಿರಿ. ಈ ವಾಕ್ಯ ಕೇಳುವಂಥವರಲ್ಲಿ ಯಾರ್ಯಾರು ಎಂಥದೇ ಬಾಧೆಯಲ್ಲಿದ್ದರೂ, ಹೋರಾಟದಲ್ಲಿದ್ದರೂ, ಎಂಥದೇ ಸಮಸ್ಯೆಯಲ್ಲಿದ್ದರೂ, ಇವೆಲ್ಲವುಗಳಿಂದ ದೇವರು ನನ್ನನ್ನು ಬಿಡಿಸುತ್ತಾರೆ ಎಂಬ ನಂಬಿಕೆಯಿಂದ ನಿಮ್ಮನ್ನು ಸ್ತುತಿಸಿ, ನಂಬಿಕೆ ಇಟ್ಟು ಅದ್ಭುತಗಳನ್ನು ಅನುಭವಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ತಪ್ಪದೆ ದೇವರು ಉತ್ತರಿಸುತ್ತಾರೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ, ದೇವರು ಅದ್ಭುತವಾದ ಉತ್ತರ ಕೊಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.